ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ ವಿತ್ ಅಮ್ಮು. ಇವತ್ತು ನಾನು ಅಮ್ಮ ಮಂಗಳೂರಿಗೆ ಹೊರಟಿದ್ದೀವಿ. ಮೈಸೂರಿಂದ ರಿಸರ್ವೇಷನ್ ಆಗಿದೆ. 6 to 7 hours ಜರ್ನಿ ಇದೆ. ಚಿಕ್ಕಮ್ಮಂಗೂ ಹೇಳಿದ್ದೀವಿ ಬರ್ತಿದ್ದೀವಿ ಅಂತ. 2 days ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಂಡೇ ರಿಟರ್ನು. ಸುಮಾರು ದಿನದ ಪ್ಲ್ಯಾನ್ ಆಗಿತ್ತು ನಮ್ಮದು, ಹೋಗಿರಲಿಲ್ಲ. ಇವತ್ತು ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಂಗೆ ಮಂಗಳೂರಿಗೆ ಹೋಗೋಕ್ಕೆ ತುಂಬ ಇಷ್ಟ. ಸೊ ನೋಡೋಣ ಹೆಂಗಿರತ್ತೆ ಏನು. 2 ದಿನ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಮೈಸೂರಿಗೆ ಬಂದು ರೀಚ್ ಆದ್ವಿ. ಇವಾಗ ಮೈಸೂರಲ್ಲಿ ಮಂಗಳೂರು ಬಸ್ ಹತ್ತಬೇಕು. ಇವಾಗ ಬಸ್ ಒಳಗೆ ಕೂತಿದ್ದೀವಿ. ಆಲ್ಮೋಸ್ಟ್ ಒಂದು 10-15 minutesಲ್ಲಿ ಹೊರಡುತ್ತೆ ಬಸ್ಸು. ಮಂಗಳೂರಿಗೆ ಆಲ್ಮೋಸ್ಟ್ ಒಂದು 7 to 6 hours ಜರ್ನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತು ಯಾವುದಾದ್ರೂ ಮೂವಿ ನೋಡ್ಕೊಂಡು ಕೂತ್ಕೋಬೇಕಷ್ಟೆ. ನಾವು ತಿಂಡಿನ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ, ಎಲ್ಲೂ ತಿನ್ನೋದು ಬೇಡ ಅಂತ. ಬಸ್ಸಲ್ಲೇ ಕುತ್ಕೊಂಡು ತಿಂತಾ ಇದ್ದೀವಿ. ಇವಾಗ 12 o'clock ಆಗಿದೆ. ನಾವು ಮಡಿಕೇರಿಗೆ ಬಂದು ರೀಚ್ ಆದ್ವಿ. ತಿಂಡಿ ಮನೆಯಿಂದನೇ ತಂದಿದ್ವಿ, ಬಸ್ಸಲ್ಲೇ ಕುತ್ಕೊಂಡು ತಿಂದೆ ನಾನು. ಅಮ್ಮ ಮೈಸೂರಲ್ಲೇ ತಿಂದಿದ್ರು. ಸೊ ಇವಾಗ ನಾನು ಇಲ್ಲೇ ತಿಂದೆ. 12 o'clock ಆಗಿದೆ. ಇನ್ನು 4 hours ಏನು ಮಾಡೋದು ಕೂತ್ಕೊಂಡು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಪ್ಪ ಬೋರ್ ಹೊಡಿತಾ ಇದೆ. ಇವಾಗ ಸುಳ್ಯದಲ್ಲಿ ನಿಲ್ಸಿದ್ದಾರೆ. ಏನಾದರೂ ತಿನ್ನೋಕ್ಕೆ ಒಂದು 5 minutes ಗ್ಯಾಪ್ ಕೊಡ್ತಾರಲ್ಲ, ಅಷ್ಟರಲ್ಲಿ ನಾನು ಅಮ್ಮ ಐಸ್ ಕ್ರೀಮ್ ತಿಂತಾ ಇದ್ದೆ. ಸಿಕ್ಕಾಬಡೆ ಬಿಸಿಲಿದೆ. 37 degree ಏನೋ ಇದೆ ಇವತ್ತಾಗಲೇ. ಯಪ್ಪ ಸಿಕ್ಕಾಬಡೆ ಹಾಟ್ ಇದೆ, ಅದಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಆಮೇಲೆ ಊಟ ಮಂಗಳೂರಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಅಷ್ಟೇ. ಒಂದು ಮಾಜಾ ಮತ್ತು ಒಂದು ಐಸ್ ಕ್ರೀಮ್. ರೀಚ್ ಆದ್ವಿ. ಪುತ್ತೂರಿಂದ ನೆಕ್ಸ್ಟ್ ಸ್ಟಾಪ್ ಮಂಗಳೂರು. A few moments later. ಇವಾಗ ಮಂಗಳೂರಲ್ಲಿ ಜ್ಯೋತಿ ಸ್ಟಾಪಲ್ಲಿ ಇಳಿದು ಆಟೋ ತಗೊಂಡು ಚಿಕ್ಕಮ್ಮನ ಮನೆಗೆ ಹೋಗಬೇಕು. ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ. 6 to 7 hours ಕಂಟಿನ್ಯೂಸ್ ಕೂತಿರೋದು. ವೆರಿ ಲಾಂಗ್ ಜರ್ನಿ. ಸೊ ಇವಾಗ ಚಿಕ್ಕಮ್ಮನ ಮನೆಯಲ್ಲಿ ಬಂದು ಇಳಿದ್ವಿ ನಾವು. ಈಗ ಅವನಿ ಏನು ಹೇಳ್ತಿ ಹೇಳು ನೀನು? ಇಲ್ಲಿರೋ ಐಟಮ್ಸ್ ಎಲ್ಲ ಹೇಳು, ಹೆಸರೆಲ್ಲ ಹೇಳೀಗ. ಇದು ಕ್ಯಾಬೇಜ್ ಪೊಡಿ. ಓಕೆ, ನೆಕ್ಸ್ಟ್ ಇದು ಬಿಸ್ಕೆಟ್ ರೊಟ್ಟಿ. ಇದು ಲೇಯಪ್ಪ. ಇದು ಸಂಜೀರ. ಸೊ ನೋಡಿದ್ರಲ್ಲ, ಇದು ಇಲ್ಲಿಯ ವೆರೈಟಿ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಇದು ಇಲ್ಲಿ. ಓಕೆ, ಇವಾಗ ನಾವು ಸಂಜೆ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನನ್ನ ತಂಗಿ ಹೇಳ್ತಾಳೆ ಅವನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಕೇಳೋಣ ಅವಳ ಹತ್ರ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಈಗ ನಾವು ವಾಮಂಜೂರಲ್ಲಿ ಕಮ್ಲಾಕ್ ಹೋಗ್ತಿದ್ದೀವಿ. ಅನಿಕಾ, ನೀನು ಬರ್ತಿದ್ಯಾ? ಹೌದು. ಬರ್ಬೇಡ ನೀನು, ಇಲ್ಲೇ ಇರು ಮನೆಯಲ್ಲಿ. ಇಲ್ಲ, ನಂಗೆ ಬರ್ಬೇಕು. ಮನೇಲಿ ಯಾರೊಬ್ಬರೇ ಇರ್ತಾನೆ. ಬೇಡ ಬಾ, ಪರವಾಗಿಲ್ಲ. ನೋಡಿ ಹೆಂಗೆ ಹೇಳ್ತೀರ ನಾನು ಹೇಳಿದ್ರೆ. ಆ ಸರ್ ಯಾವಾಗಲೂ ಸರಿನೇ ಇರುತ್ತಾ? ಹೌದು. ಸೊ ಅವಳು ಹೇಳ್ದಂಗೆ ನನ್ನ ತಂಗಿ ಅವನಿ ಕಮ್ಲಾಗ್ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ನನಗೆ ಎಕ್ಸ್ಪೀರಿಯನ್ಸೇ ಆಗಿಲ್ಲ ಇದು. ಕಿಚ್ಚಾಯಿಸೋದು ನೋಡಿದ್ದೀನಿ ಮಂಡ್ಯದಲ್ಲಿ, ಕಮ್ಲಾಗ್ ನೋಡಿಲ್ಲ. ಫಸ್ಟ್ ಟೈಮ್ ನಿಮಗೂ ತೋರಿಸ್ಕೊಡ್ತೀನಿ ಇಲ್ಲಿ ಹೆಂಗೆ ನಡೆಯುತ್ತೆ ಅಂತ. ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ. ಹೋಗೋಣ ಮನೆ, ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಇಟ್ ಈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಿಮಗೂ. ಸೊ ರೆಡಿ ಟು ಗೋ. ನಮ್ಮ ಚಿಕ್ಕಪ್ಪ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ ತೊಗೊಂಡು ಬರೋಕ್ಕೆ.
ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನಾನು ಫಸ್ಟ್ ಟೈಮ್ ಕಮಲ ನೋಡ್ತಾ ಇದ್ದೀನಿ. ಇದೇ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನೀವು ಎಂಟ್ರೆನ್ಸಲ್ಲೇ ಎಲ್ಲ ಥರ ಸ್ನ್ಯಾಕ್ಸು ಸಿಗುತ್ತೆ. ಸ್ವೀಟ್ ಕಾರ್ನ್, ವಾಟರ್ಮೆಲನ್, ಲೆಮನ್ ಜ್ಯೂಸ್, ಶುಗರ್ ಕೇನ್ ಜ್ಯೂಸ್ ಎಲ್ಲ ಥರನೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಯು ಕ್ಯಾನ್ ಹ್ಯಾವ್ ಸ್ನ್ಯಾಕ್ಸ್ ಆ್ಯಂಡ್ ವಾಚ್ ಇಟ್. ಕಮಲ ಒಂದು ಫೆಸ್ಟಿವಲ್ಲು ಆಗಿದೆ, ಒಂದು ಸ್ಪರ್ಧೆನೂ ಆಗಿದೆ. ಇದು ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ ಜಾಸ್ತಿ ನಡೆಯುತ್ತೆ. ಅರ್ಲಿಯರ್ ಡೇಸಲ್ಲಿ ಇದನ್ನು ಕಾರಗ ಅಂತ ಕರೀತಾ ಇದ್ರು. ಇದು 45 acres ಆಫ್ ಲ್ಯಾಂಡಲ್ಲಿ ನಡೆಯುತ್ತೆ. ನವೆಂಬರಿಂದ ಮಾರ್ಚ್ ಆ ಮಧ್ಯದಲ್ಲಿ, ಆ ಸೀಸನಲ್ಲಿ ಮಾತ್ರ ನಡೆಯುತ್ತೆ ಇದು. ಈ ಎಮ್ಮೆಗಳಿಗೆ ತುಂಬ ಎಣ್ಣೆ ಸವರಿರ್ತಾರೆ. ಎಣ್ಣೆ ಸವರಿ ಅದಕ್ಕೆ ಎಷ್ಟು ಹೊಡಿತಾರೆ ಅಂದರೆ ಓಡೋ ತನಕ. ಯಪ್ಪ ಸಿಕ್ಕೋಗ್ಬಿಟ್ಟೆ. ನಂಗೆ ನೋಡಿದಾಗೆಲ್ಲ ಅಯ್ಯೋ ಏನು ಇಷ್ಟು ಜೋರಾಗಿ ಹೊಡಿತಾ ಇದ್ದಾರೆ ಅಂತ ಅನಿಸ್ತಾಯಿತ್ತು. ನಮ್ಮ ಚಿಕ್ಕಪ್ಪ ಏನಾಗಲ್ಲ ಅದಕ್ಕೆ, ಏನಾಗಲ್ಲ ಅಂತ ಹೇಳ್ತಾಯಿದ್ರು. ಯಪ್ಪ ಸಿಕ್ಕಾಬಿಟ್ಟೆ ಹಾರಿಬಲ್ ಆಗಿತ್ತು. ಬಟ್ ರೇಸ್ ಮಾತ್ರ ನೋಡೋಕ್ಕೆ ಸೂಪರ್ ಆಗಿತ್ತು ಮಾತ್ರ. ಈ ಎಮ್ಮೆಗಳು, 2 ಎಮ್ಮೆಗಳು ಇದೆಯಲ್ಲ, ಒಂದೇ ಲೈನಲ್ಲಿ ನಿಂತ್ಕೋಬೇಕು. ಒಂದೇ ಲೈನಲ್ಲಿ ನಿಂತ್ಕೊಳ್ಳೋ ತನಕ ಅವರು ಗೇಮ್ನ ಶುರು ಮಾಡಲ್ಲ. ಇಲ್ಲಿ 2 ಎಮ್ಮೆಗಳು ಓಡತ್ತಲ್ಲ 2 ಟ್ರ್ಯಾಕಲ್ಲೂ, ಅದನ್ನು ವಿಟ್ನೆಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಫಾಸ್ಟಲ್ಲಿ ಓಡುತ್ತೆ ಅಂದ್ರೆ ಆ ಎಮ್ಮೆಗಳು, ಯಪ್ಪ ಎಷ್ಟು ನಮಗಂತೂ ಆ ಕೆಸರು ಹಾರ್ತಾ ಇತ್ತು, ಅಷ್ಟು ಜೋರಾಗಿ ಓಡ್ತಾ ಇತ್ತು ಅದು. ಇಡೀ ತುಳುನಾಡು, ಇಡೀ ದಕ್ಷಿಣ ಭಾಗದ ಹಿಂದಿ ಸಿನಿಮಾದ ಏನೆಲ್ಲ ಈತು ವರ್ಷ ನಿರಂತರವಾದ ಜನಕ್ಕೆ ಇಲ್ಲಿ ಅಲ್ಲಿ ಓಡ್ಕೊಂಡು ಬಂದಿರತ್ತಲ್ಲ ಎಮ್ಮೆಗಳು, ಆ ಎಮ್ಮೆಗಳಿಗೆ ಚೆನ್ನಾಗಿ ನೀರು ಹಾಕ್ತಾರೆ. ಅದಾದಮೇಲೆ ಕರ್ಕೊಂಡು ಹೋಗೋದು ಅದನ್ನು ಅಲ್ಲಿ ಆ ಜಾಗದಿಂದ. ಸೊ ಕಮಲ ಎಲ್ಲ ನೋಡಾಯಿತು. ಇವಾಗ ವಾಪಸ್ ಹೊರಟ್ವಿ ನಾವು ಮನೆಗೆ. ದಾರಿನಲ್ಲಿ ನಮಗೆ ಯಕ್ಷಗಾನ ನೋಡೋಕ್ಕೂ ಸಿಕ್ತು, ನನಗೂ ಅಮ್ಮಂಗೂ. ಮಂಗಳೂರಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಯಕ್ಷಗಾನನ. ಇದುವರೆಗೂ ನಾನು ನೋಡೇ ಇರಲಿಲ್ಲ. ಸೊ ಕಮಲ ಥರನೇ ಇದು ಒಂದು ಅಡಿಷ್ನಲ್ ಎಕ್ಸ್ಪೀರಿಯೆನ್ಸ್ ನನಗೆ ದಾರಿನಲ್ಲಿ ವಾಪಸ್ ಹೋಗ್ತಾ. ಇಲ್ಲಿ ಅವರು ವೇಷಭೂಷಣಗಳು ಧರಿಸುವ ಜಾಗ ಇದು. ನಂಗಂತೂ ಸಿಕ್ಕಾಬಡೆ ಖುಷಿ ಆಯಿತು ಯಕ್ಷಗಾನ ನೋಡಿದ್ದು. ಯಪ್ಪ ಒಳ್ಳೆ ಎಕ್ಸ್ಪೀರಿಯನ್ಸು. ಕತೆ ಅಂತೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅವರು. ಸಖತ್ತಾಗಿತ್ತು. ಐ ಹ್ಯಾಡ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಮನೆಗೆ ಬರೋಷ್ಟರಲ್ಲಿ ಒಂದು 10-10:30 ಆಗಿತ್ತು. ಅಷ್ಟರಲ್ಲಿ ಬಂದು ಚಿಕ್ಕಮ್ಮ ಬಿಸಿ ಅನ್ನ ಮಾಡಿ ಕುಕ್ಕರ್ ಕೂಗಿಸಿ ಬಿಸಿ ಬಿಸಿ ಊಟ ಮಾಡಿ ಮಲ್ಕೋಬೇಕಷ್ಟೇ. ಸಿಕ್ಕಾಬಿಟ್ಟೆ ಹೋಲ್ ಡೇ ಟಯರ್ಡ್ ಆಗಿತ್ತು. ಜರ್ನಿ ಮಾಡಿ ಎಲ್ಲ ನೋಡಿನೂ ಸಾಕಾಯಿತು. ಸೊ ಮಲ್ಕೊಳ್ಳೋದೇ ಇನ್ನು. ಸೊ ನೆನ್ನೆ ವಿಡಿಯೋ ಇವತ್ತು ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬಾಯ್, ಟೇಕ್ ಕೇರ್.